ಬಂಡಿ ಗ್ರಾಮದ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಉದ್ಘಾಟಿಸಿದ ಮಾನ್ಯ ಬಸವರಾಜ ರಾಯರೆಡ್ಡಿ. ಇಂದು ಉದ್ಘಾಟನೆಯಾಗಿರುವ ರಾಜೀವ್ ಗಾಂಧಿ ಸೇವಾ ಕೇಂದ್ರದಿಂದ ನೂರಾರು ಯೋಜನೆಗಳು ಲಭ್ಯವಿದ್ದು, ಗ್ರಾಮದ ಸಾರ್ವಜನಿಕರ ಅದರ ಸದುಪಯೋಗ ಪಡೆಯಬೇಕು ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬಂಡಿ ಗ್ರಾಮ ಪಂಚಾಯಿತಿಯ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಮತ್ತು ಕೆಕೆಆರ್ಡಿಬಿ ಅನುದಾನದಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶಂಕುಸ್ಥಾಪನೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯಾರು ಕಷ್ಟಪಡುತ್ತಾರೆ ಅವರ ಮುಂದೆ ಬರುತ್ತಾರೆ. ತಾವುಗಳು ಶ್ರಮಪಟ್ಟು ಮಕ್ಕಳ ಭವಿಷ್ಯ ನಿರ್ಮಿಸಲು ಉತ್ತಮ ಶಿಕ್ಷಣ ನೀಡಬೇಕು. ಯಲಬುರ್ಗಾ ತಾಲೂಕಿನ ಮಕ್ಕಳು ಶಿಕ್ಷಣದಲ್ಲಿ ಮುಂದೆ ಬರಬೇಕು ಎಂದರು. ಪಾಲಕರು ಮಕ್ಕಳನ್ನು ಓದಿಸಲು ಹಿಂಜರಿಯಬಾರದು. ಮಕ್ಕಳನ್ನು ಓದಿಸಲು ಪಾಲಕರು ಮುಂದಾಗಬೇಕು. ಆಗ ಎಲ್ಲರ ಮಕ್ಕಳು ಬುದ್ಧಿವಂತರಾಗಲು ಸಾಧ್ಯ ಎಂದರು. ನಮ್ಮ ತಾಲೂಕಿಗೆ ಸುನಾಮಿ ರೀತಿಯಲ್ಲಿ ಸಾರ್ವಜನಿಕ ಕಾಮಗಾರಿಗಳು ಬರುತ್ತವೆ. ಅವುಗಳನ್ನು ಗುಣಮಟ್ಟದಿಂದ ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ. ಇನ್ನು 3 ವರ್ಷದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಮಾಡೋಣ. ನಮ್ಮ ತಾಲೂಕಿನಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಾಡಿದ್ದೇನೆ. ಈಗ ಹೆಚ್ಚುವರಿಯಾಗಿ 4 ಪ್ರಾಥಮಿಕ ಕೇಂದ್ರಗಳನ್ನು ಕಟ್ಟಿದ್ದು, ಅವುಗಳ ಸದುಪಯೋಗವನ್ನು ಗ್ರಾಮೀಣ ಪ್ರದೇಶದ ಜನರು ಪಡೆದುಕೊಳ್ಳಬೇಕು ಎಂದು ಹೇಳಿದರು. MBBS ಮಾಡಿರುವ ವೈದ್ಯರು ಹಳ್ಳಿಗೆ ಬರಲು ಹಿಂಜರಿಯುತ್ತಿದ್ದಾರೆ. ಅದಕ್ಕೆ ಎಲ್ಲರೂ ಹಳ್ಳಿಗೆ ಬರಬೇಕು. ಶೀಘ್ರದಲ್ಲೇ ಒಬ್ಬ ವೈದ್ಯರನ್ನು ಬಂಡಿ ಆರೋಗ್ಯ ಕೇಂದ್ರಕ್ಕೆ ಬರುವಂತೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಹಾಗೂ ಪ್ರತಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ 5 ಲಕ್ಷ ರೂಪಾಯಿ ಕೊಡಿಸುವಂತ ಕೆಲಸ ಮಾಡುತ್ತೇನೆ ಎಂದರು. ಬಳಿಕ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವರ್ಣಿತ್ ನೇಗಿ ಅವರು ಮಾತನಾಡಿ, ಇಂದು ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆಯಾಗಿದೆ. 4 ಕೋಟಿ ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಗುದ್ದಲಿ ಪೂಜೆ ಆಗಿದೆ. ಇಂತಹ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿವೆ. ಜಿಲ್ಲೆಯಲ್ಲಿ ಆಗುವಂತಹ ಕಾಮಗಾರಿಗಳ ಗುಣಮಟ್ಟ ಕಾಯ್ದುಕೊಳ್ಳಲು ನಿರಂತರ ಭೇಟಿ ನೀಡಿ ಕಾಮಗಾರಿಗಳನ್ನು ಅಚ್ಚುಕಟ್ಟಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪುವಂತೆ ಮಾಡುತ್ತೇವೆ ಎಂದು ತಿಳಿಸಿದರು. ಈ ವೇಳೆ ಯಲಬುರ್ಗಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂತೋಷ ಪಾಟೀಲ್ ಬಿರಾದರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. PWD AEE ಮಲ್ಲಿಕಾರ್ಜುನ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ AG ಭಾವಿಮನಿ, ವೀರನಗೌಡ, ಪೊಲೀಸ್ ಪಾಟೀಲ, ಕೆರಬಸಪ್ಪ ನಿಡಗುಂದಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರತ್ನವ್ವ ಒಣಗೇರಿ, ಅಧ್ಯಕ್ಷ ಕಳಕವ್ವ ಹೊರಪೇಟೆ ಮತ್ತು ಸದಸ್ಯರು, ಸಿಬ್ಬಂದಿಗಳು, ಶೇಖಪ್ಪ ಒಣಗೇರಿ ಹಾಗೂ ಗುರು ಹಿರಿಯರು ಭಾಗವಹಿಸಿದ್ರು. ವರದಿ ಸಿಯಾದಿ, ಪ್ರಜಾಪವರ್ ನ್ಯೂಸ್, ಯಲಬುರ್ಗಾ. ಇವರಿಗೆ ಆಯ್ತು, ನಾನು 4 ಕೋಟಿ ರೂಪಾಯಿ ಕಟ್ಟಡ ಕೊಟ್ಬಿಟ್ಟೆ. ಆಯ್ತಪ್ಪ, 4 ಕೋಟಿ ಕಟ್ಟಡ ಮುಂದಿನ ವರ್ಷ 1.5 ವರ್ಷ ಅವ್ರಿಗೆ ಅಲ್ಲಿ ಟೆಂಡರ್ ಆಗಿಬಿಟ್ಟದೆ. ಅವ್ನು ಯಾರು ಗುತ್ತಿಗೆದಾರ ಬಂದು ನಾಳೆ 2-3 ದಿವಸ ಚಾಲು ಮಾಡ್ತಾರೆ. ಈಗೇನೆಲ್ಲ ಮಷಿನರಿ ಅದಾವ, 1 ವರ್ಷ ನಿಮ್ಮ ಕಟ್ಟಡ ಮಾಡಿಕೊಡ್ತಾರೆ. ಇದು 1 ವರ್ಷ ಮುಗಿದು ಇಕ್ವಿಪ್ಮೆಂಟ್ ಕೊಡಿಸ್ಬಿಡ್ತೇವೆ, ಅಲ್ಲೇನೇನು ಬೇಕು ಉಪಕರಣಗಳು. ಆದ್ರೆ ರಿಕರಿಂಗ್ ಎಕ್ಸ್ಪೆಂಡಿಚರ್ ಅಂದ್ರೆ ಒಂದು ದವಾಖಾನಿ, ಒಂದು ಹೈಸ್ಕೂಲ್ ಆದ್ರೆ ಎಷ್ಟು ಖರ್ಚು ಆಕೈತೆ ಪ್ರತಿ ವರ್ಷ. ಒಬ್ಬ ಡಾಕ್ಟರ್ ಬೇಕಲ್ಲಿ. ನೀವು ತಾಲೂಕಾ ಆರೋಗ್ಯ ಅಧಿಕಾರಿಗಳು MBBS MS ಮಾಡಿ, MBBS ಅಷ್ಟೇ ಮಾಡಿ. ಇವರು ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಧಿಕಾರಿಗಳಿದ್ದಾರೆ ಡಾಕ್ಟರ್ ಜೊತೆಗೆ. ಒಬ್ಬ ಪ್ರೈಮರಿ ಹೆಲ್ತ್ ಸೆಂಟರ್ ಒಬ್ಬ MBBS ಡಾಕ್ಟರ್ನ ನೇಮಕ ಮಾಡಿದ್ರೆ 1 ತಿಂಗಳಿಗೆ ಸ್ಯಾಲರಿ ಎಷ್ಟದೇಮ್ಮ? 1 ಲಕ್ಷ 130 ಅಂತ ಅಂದ್ರೆ 1,30,000 ಪಗಾರ 1 ತಿಂಗಳಿಗೆ ಒಬ್ಬ MBBS ಡಾಕ್ಟರ್. ಎಷ್ಟೋ ಜಲ್ದಿ ಹೇಳ್ರು? 1,30,30,000 ಪಗಾರ